ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಇದರ ವತಿಯಿಂದ ಬಂಟ್ವಾಳ ತಾಲೂಕಿನ ಬಿಲ್ಲವ ಸಮುದಾಯದ ಅರ್ಹ ಬೋಧಕ ಬೋಧಕಿಯರಿಗೆ ಗುರುವಂದನಾ ಹಾಗೂ ಅರ್ಹ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಬಿಸಿ ರೋಡಿನ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದಲ್ಲಿ ನವೆಂಬರ್ 9ರಂದು ನಡೆಯಲಿದೆ ಎಂದು ಬಂಟ್ವಾಳ ಬಿಲ್ಲವ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ಪೂಜಾರಿ ತಿಳಿಸಿದರು. ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು. ತಾಲೂಕಿನಲ್ಲಿ ಬಿಲ್ಲವ ಸಮುದಾಯದಿಂದ ನಮ್ಮ ಸಮಾಜದಿಂದ ಪ್ರಪ್ರಥಮ ಬಾರಿಗೆ ನಡೆಯುವಂಥ ಕಾರ್ಯಕ್ರಮ. ಸುಮಾರು 200ಕ್ಕೂ ಮಿಕ್ಕಿ ನಮಗೆ ಎಲ್ಲ ಬೋಧಕಿಯೇತರ ಅಂದರೆ ಸರ್ಕಾರಿ ಪ್ರೌಢಶಾಲೆ ಎಲ್ಲ ಅವರನ್ನು ಒಂದು ಸೂರ್ಯನಡಿಲಿருந்து ಬರಮಾಡಿಕೊಳ್ಳುವುದು, ಹಾಗೆ ಅವರನ್ನು ಗೌರವಿಸುವಂಥ ಕೂಡ ಕಾರ್ಯಕ್ರಮ ಇದೆ. ಇದರಲ್ಲಿ ನಾವು ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದವರು ಕೂಡ ಬೇರೆ ಒಂದು ಅವರನ್ನು ಪುರಸ್ಕಾರ ಮಾಡಲಿಕ್ಕಿದೆ ಅವರಿಗೆ, ಹಾಗೂ ಉಳಿದಂಥ ಎಲ್ಲ ಶಿಕ್ಷಕರಿಗೆ ಒಂದು ಗೌರವಾಭಿನಂದನೆ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಹಾಗೆ ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ ನಮಗೆ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಡಯಟ್ ಸೆಂಟರ್ನ ಹಿರಿಯ ಉಪನ್ಯಾಸಕರಾದಂಥ ಡಾಕ್ಟರ್ ತ್ರಿವೇಣಿ ಅವರು. ಹಾಗೆ ಮುಖ್ಯ ಅತಿಥಿಗಳಾಗಿ ನಮಗೆ ಸಹಾಯಕ ನಿರ್ವಾಹಕ ಅಭಿಯಂತರರು BRED ಬಂಟ್ವಾಳದ ತರಣತ್ ಸಾಲ್ಯ, ಹಾಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮೆಸ್ಕಾಂ ಮಂಗಳೂರಿನ ಚಂದ್ರಶೇಖರ ಪೂಜಾರಿ, ಹಾಗೂ ನಮ್ಮ ಊರಿನ ಉದ್ಯಮಿ ಓಂ ಪ್ರಸಾದ್ ಭಾರತಿರವರು ಬೆಳಕಿನ ಕಾರ್ಯಕ್ರಮದ ಅತಿಥಿಗಳಾಗಲಿಕ್ಕಿದ್ದಾರೆ. ಹಾಗೆ ಸಾಧಾರಣ 1 ಗಂಟೆ ಕಾರ್ಯಕ್ರಮ ನಮ್ಮ ಎಲ್ಲ ಶಿಕ್ಷಕರಿಗೆ ವಿಶೇಷವಾದಂಥ 1 ಗಂಟೆಯ ಕಾರ್ಯಕ್ರಮ ಇದೆ. ಸಮುದಾಯದಲ್ಲಿ ಅಥವಾ ಸಂಘಟನೆಯ ಬಗ್ಗೆ ಹೋಗಿದ್ದು ಸಂಪನ್ಮೂಲ ವ್ಯಕ್ತಿಯಾಗಿ ಸ್ಮಿತೇಶ್ ಭಾರ್ಯರವರು ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೆ 12 ಗಂಟೆಗೆ ನಾವು ಸಮಾರೋಪ ಸಮಾರಂಭವನ್ನು ಮಾಡಲಿಕ್ಕಿದ್ದೇವೆ. ಆ ಸಮಾರೋಪ ಸಮಾರಂಭದಲ್ಲಿ ಬಂಟ್ವಾಳ ತಾಲೂಕಿನ ಎಲ್ಲ ವಿವಿಧ ಸುಮಾರು 30 ಬಿಲ್ಲವ ಸಂಘಗಳಿದೆ. ಆ ಬಿಲ್ಲವ ಸಂಘದ ಮುಖಾಂತರ ಆಯ್ಕೆಯಾದಂತಹ ವಿದ್ಯಾರ್ಥಿ ವೇತನ 100 ಜನರಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡಲಿಕ್ಕಿದೆ. ಇದು ಸಮಾರೋಪ ಸಮಾರಂಭದಲ್ಲಿ. ಇದರ ಮುಖ್ಯ ಅತಿಥಿಗಳಾಗಿ ನವೀನ್ ಚಂದ್ರ ಸುವರ್ಣ ಅಧ್ಯಕ್ಷರು ಅಖಿಲ ಭಾರತ ಬಿಲ್ಲವ ಯೂನಿಯನ್, ಹಾಗೆ ಅತಿಥಿಗಳು ಮತ್ತು ನಮ್ಮ ವೆಲ್ಲಾಕ್ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದಂತಹ ಡಾಕ್ಟರ್ ಸದಾನಂದ ಪೂಜಾರಿ, ಹಾಗೆ ಡಾಕ್ಟರ್ ಸಂತೋಷ್ ಬಾಬು BC, ಹಾಗೆ ನಮ್ಮ ಶ್ರೀ ಜಗನ್ನಾಥ್ ಬಂಗೇರ ನಿರ್ಮಲ್, ಮತ್ತೆ ಉದಯ ಪೂಜಾರಿ ಬಳ್ಳಾಲ್ ಬಾಗ್ ಸ್ಥಾಪಕ ಅಧ್ಯಕ್ಷರು ಬಿರುವಿರು ಕುಟ್ಲ, ಅದರೊಡನೆ ಶ್ರೀ ದಿನೇಶ್ MP ಉದ್ಯಮಿ ಮಂಗಳೂರು, ಇಷ್ಟು ಜನ ನಮಗೆ ಅತಿಥಿಗಳಾಗಲಿಕ್ಕಿದ್ದಾರೆ.